ಉದ್ಘಾಟನಾ ಮಾತುಗಳನ್ನಾಡಬೇಕು ಅಂತ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾದ ಡಾಕ್ಟರ್ ಯು.ಟಿ. ಖಾದರ್ ಇವರಲ್ಲಿ ವಿನಂತಿ. ಮಾಧ್ಯಮ ಕ್ಷೇತ್ರದಲ್ಲಿ ತನ್ನದಾದ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿರುವಂತಹ ನನ್ನ ಸನ್ಮಿತ್ರರಾಗಿರುವಂತಹ ಯುವಕನ ಆಯುಧ ಸಂಪಾದಕರ ಸಂಘ ಬಿಡುಗಡೆ ಮಾಡಿರುವಂತಹ ಗೌರವಾನ್ವಿತ ಪ್ರಕಾಶ್ ರಾಜ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಸಚಿವರು ಸನ್ಮಿತ್ರರಾಗಿರುವಂತಹ ರಹೀಂ ಖಾನ್ ಅವರೇ, ಅದೇ ರೀತಿ ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂತಹ ಗೌರವ ಶಾಸಕ ಮಿತ್ರವಂತಹ ಬಿ.ಆರ್. ಪಾಟೀಲ್ ಅವರೇ, ಆಲಂ ಪ್ರಭು ಪಾಟೀಲ್ ಅವರೇ, ಗುಲ್ಬರ್ಗಾದ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ರಾಜಬಂಧನವಾದ ವರ್ಗದ ಮುಖ್ಯಸ್ಥರು, ರಾಜ್ಯದ ವಕ್ಫ್ ಕಮಿಟಿಯ ಅಧ್ಯಕ್ಷರು, ಗೌರವಾದಂತಹ ಸನ್ಮಿತರಂತಹ ಅಲಿಬಾಬ್ರವರೇ, ಅದೇ ವೇದಿಕೆ ಮೇಲೆ ಉಪಸ್ಥಿತಂತಹ ಇವತ್ತಿನ ವಿಶೇಷ ಅತಿಥಿಗಳವರಂತಹ ಪರಮ ಪೂಜ್ಯ ಸ್ವಾಮೀಜಿ ಅಂತ ಕೋರಣೇಶ್ವರ ಮಹಾಸ್ವಾಮೀಜಿ ಅವರೇ, ಗೌರವಾಂತ ಧರ್ಮ ದಕ್ಷರು ಕಲಬುರ್ಗಿ ಕ್ಷೇತ್ರ ಅಂತ ಪೂಜ್ಯ ರಾಬರ್ಟ್ ಮಿರಾಂದರ್ ಅವರೇ, ಪರಮ ಪೂಜ್ಯ ಸ್ವಾಮೀಜಿ ಅಂತ ಪೂಜ್ಯ ಬಂತ್ ವರ್ಮಜ್ಯೋತಿ ಸ್ವಾಮೀಜಿ ಆಶೀರ್ವಾದ ನಾವೆಲ್ಲ ಬೇಡಿಕೊಳ್ತಾ, ಇವತ್ತಿನ ವೇದಿಕೆ ಮೇಲೆ ಉಪಸ್ಥಿತಂತ ಗೌರವಾಂತ ಕೆ ನೀಲಾರ್ ಅವರೇ, ಚಾಮರಾಜ್ ವಾಲಿ ಪಾಟೀಲ್ ಅವರೇ, ಡಿ.ಜಿ. ಸಾಗರ್ ಅವರೇ, ಅಹಮ್ಮದ್ ಹರಿಕೋರ್ ಅವರೇ, ಇವತ್ತಿನ ಎಲ್ಲ ಕಾರ್ಯಕ್ರಮದ ಮತ್ತು ವಾರ್ತಾ ಬಾಧ್ಯತೆಯನ್ನು ತನ್ನ ಪ್ರಾರಂಭದ 23 ವರ್ಷಗಳ ಕಾಲ ವಿಶೇಷ ಶ್ರಮ ಮತ್ತು ಪ್ರಾಮಾಣಿಕ ನಿಯತಿ ಬದ್ಧತೆಯಿಂದ ಈ ಒಂದು ಹಂತಕ್ಕೆ ತಾನು ನಿಲ್ಲಿಸಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರುವ ನನ್ನ ಆತ್ಮೀಯ ಮಿತ್ರರು, ಇದರ ಮುಖ್ಯ ಸಂಪಾದಕರಂತ ಅಬ್ದುಲ್ ಸಲಾಂ ಪುತ್ತಿಗೆರ್ ಅವರೇ, ಯಾಸಿನ್ ಮಲ್ಪೇರ್ ಅವರೇ, ಒಂದು ವಾರ್ತಾ ಭಾರತಿಗೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಪ್ರತಿಯೊಂದು ಹಿತೈಷಿಗಳೇ, ನನ್ನ ಮುಂದಿನ ಗುಲ್ಬರ್ಗದ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಶೈಕ್ಷಣಿಕ ವಿಧಾನ ಸೇವೆ ಸಮಾಜ ಕೊಡುವ ಹಿರಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ. ನಾನು ಬಹುಶಃ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷನಾಗಿಲ್ಲಿ ಭಾಗವಹಿಸಿದಂತಲೂ ಕೂಡ ಅಬ್ದುಲ್ ಸಲಾಂ ಪುತ್ತಿ ಆತ್ಮೀಯ ಮಿತ್ರನಾಗಿ ಮತ್ತು ವಾರ್ತಾ ಭರ್ತಿ ಒಬ್ಬ ಹಿತೈಷಿಯಾಗಿ ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷವಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಅದು ನಾನು ಮತ್ತು ಅಬ್ದುಲ್ ಸಲಾಂ ಪುತ್ತಿಗೆ ಅವರು, ಅದೇ ರೀತಿ ನಮ್ಮ ಯಾಸಿನ್ ಮಲ್ಪೇರ್. ಈಗಲ್ಲ, ಲಾ ಕಾಲೇಜಿನಲ್ಲಿ ನಾನಿದ್ದಾಗ ನನಗೆ 2 ವರ್ಷ ಸೀನಿಯರ್ ಸಲಾಂ ಪುತ್ತಿಗೆ ಅವರು. ಆಗಲೇ ಅವರು ಸಾಮಾಜಿಕವಾದ ಚಿಂತನೆ, ನಾವು ಬೇರೆ ಬೇರೆ ನಮ್ಮ ಸ್ಟೂಡೆಂಟ್ ಯೂನಿಯನ್ ಹೋರಾಟದಲ್ಲಿ ಇದ್ರು, ಇವರೆಲ್ಲರೂ ಕೂಡ ಕರೆಸಿಕೊಂಡು ಒಂದು ಮೀಟಿಂಗ್ ಯಾವ ರೀತಿ ನಾವು ಸರ್ಪ್ರೈಸ್ ಆಗಿ ಇರ್ಬೇಕಂತೇಳಿ ಆಗ ಎಲ್ಲರಿಗೂ ಕೂಡ ಮಾಹಿತಿ ಕೊಡುವಂಥ ಆಗಿನ ವ್ಯಕ್ತಿತ್ವ ಅವರು. ಆದ ಕಾರಣ ಅವರ ಈ ದೀರ್ಘವಾದ ಬೆಳವಣಿಗೆ ಬಂದಂಥದ್ದು ಮತ್ತು ನಾನು ಬದಲು ನಾವು ಪರಸ್ಪರ ಒಬ್ಬರಿಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥ ಒಂದು ವಿಚಾರ. ವಿದ್ಯಾರ್ಥಿ ನಾಯಕನಾಗಿದ್ದಲೇ ವಾರ್ತಾ ಭಾರತಿ ಪ್ರಾರಂಭ ಮಾಡಬೇಕು, ಇಂಥ ಒಂದು ಪತ್ರಿಕೆ ನಮಗೆ ಬೇಕಂತೇಳಿ ಕರೆದಂಥ ಒಂದು ಮೀಟಿಂಗ್ನಲ್ಲಿ ಕೂಡ ನಾನೊಬ್ಬ ವಿದ್ಯಾರ್ಥಿ ನಾಯಕನಾಗಿ ಅವ್ರ ಜೊತೆ ನಾನು ಭಾಗವಹಿಸೋದಕ್ಕೂ ನನಗೆ ಬಹಳ ಚೆನ್ನಾಗಿ ನೆನಪಿದೆ. ಅದರ ನಂತರ ಬಹಳ ಸಮಸ್ಯೆಯಾಗಿ ಬಾಕಿ ಆದರೂ ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಅಬ್ದುಲ್ ಸಲಾಂರವರ ಒಂದು ಛಲ ಮತ್ತು ಹಠ ಮತ್ತು ನಿಯತ್ತಿನ ಪ್ರಾಮಾಣಿಕತೆಯ ಒಂದು ಪ್ರಯತ್ನ ಅಲ್ಲದೆ ವಾರ್ತಾ ಭಾರತಿ ಖಂಡಿತವಾಗಲು ಬರಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಮೀಟಿಂಗ್ ಆಗಬೇಕು ಸೇರಿ ಮತ್ತು ಹಲವಾರು ವರ್ಷಗಳು ಬಾಕಿ ಆಯಿತು. ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡೋದು ಕೂಡ ಸಲಾಂ ಪುತ್ತಿಗೆ ಮುಂದೆ ತಗೊಂಡು ಹೋಗಿ ಒಂದು ಹಂತಕ್ಕೆ ಅದನ್ನು ಪ್ರಾರಂಭ ಮಾಡಿ ಹಂತವಾಗಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು 23 ವರ್ಷದಲ್ಲಿ ಸರ್ವ ಜನರ ಪ್ರೀತಿ ವಿಶ್ವಾಸ ಮತ್ತು ಒಂದು ನಂಬಿಕೆ ಗಳಿಸುವಂಥ ಒಂದು ಪತ್ರಿಕೆ ಆಗಿದ್ದರೆ ಅದು ವಾರ್ತಾ ಭಾರತಿ ಪತ್ರಿಕೆ ಆಗಿದೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜದಲ್ಲಿ ಶಕ್ತಿ ಇಲ್ಲದವರಿಗೆ ಮತ್ತು ಧ್ವನಿ ಇಲ್ಲದವರಿಗೆ ಒಂದು ಧ್ವನಿಯಾಗಿದ್ದುಕೊಂಡು ಸಮಾಜದ ಎಲ್ಲ ವರ್ಗದವನ್ನು ಪ್ರೀತಿಸಿ ಸಮಾಜದ ಸೌಹಾರ್ದತೆ ಮತ್ತು ಸೋದರ ವಾತಾವರಣ ನಿರ್ಮಾಣ ಮಾಡಬೇಕಂತ ಹೇಳಿ ಈ ಸಮಾಜ ಮತ್ತು ದೇಶಕ್ಕೆ ಕೊಟ್ಟಂತ ಒಂದು ಪತ್ರಿಕೆ ಕಳೆದ 23 ಭಾಷೆಗಳಲ್ಲಿ ವಾರ್ತಾ ಭಾರತಿ ಪತ್ರಿಕೆ ಒಂದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಅವರನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಬಹುಶಃ ನಾನು ದೀರ್ಘವಾಗಿ ನಾನು ಹೇಳಿ ನೀವೆಲ್ಲರೂ ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ಪತ್ರಿಕಾ ಕ್ಷೇತ್ರವು ಪ್ರಜಾಪ್ರಭುತ್ವದ ಇವತ್ತು 4ನೇ ಸ್ತಂಭವಾಗಿ ನಾವು ಇವತ್ತು ಕರಿತೇವೆ, ದ 4th pillar of the democracy. ಯಾಕೆಂತ ಹೇಳಿದ್ರೆ ಅದು ಕೇವಲ ಜನರಿಗೆ ಮಾಹಿತಿ ಕೊಡುವ ಅಂತ ಒಂದು ಮಾಹಿತಿ ಸಂಗ್ರಹ ಮಾಡಿ ಕೊಡುವಂಥ ಮಾಧ್ಯಮ ಅಂತ ಮಾತ್ರವಲ್ಲ, ಅದಕ್ಕೆ ಪತ್ರಿಕೆ ಕೆಲಸ ಬರೀ ಒಂದು ಮಾಹಿತಿಯನ್ನು ಜನರಿಗೆ ಕೊಡುವಂಥ ಅಧಿಕ ಸಮಾಜದಲ್ಲಿ ಎಲ್ಲ ಆಗು ಹೋಗುಗಳು ವಿಶೇಷ ಜವಾಬ್ದಾರಿ ವಹಿಸಿಕೊಂಡು ಕಾರ್ಯನಿರ್ವಹಿಸುವಂತಹ ದೊಡ್ಡ ಮಟ್ಟದ ಶಕ್ತಿ ಮತ್ತು ಪತ್ರಿಕೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಮಾನವೀಯ ಮೌಲ್ಯಗಳ ಒಂದು ಪ್ರತಿಧ್ವನಿ ಇವತ್ತು ಆಗಬೇಕಾಗ್ತದೆ. ಸಮಾಜದ ಮಾನವೀಯತೆ ಮತ್ತು ಮೌಲ್ಯಗಳ ಅದನ್ನು ಜನರಿಗೆ ಮುಟ್ಟಿಸಿಕೊಂಡು ಪ್ರೇರಿಸಿಕೊಂಡು ಜನರನ್ನು ಕೂಡ ಇವತ್ತು ಅದೇ ರೀತಿ ಅವರ ವ್ಯಕ್ತಿತ್ವ ಮಾನವೀಯ ಮೌಲ್ಯಗಳನ್ನು
ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಪ್ರೇರಣೆ ಕೊಡುವಂಥ ಪತ್ರಿಕೆ ಕೂಡ ಇವತ್ತು ಆಗ್ಬೇಕಂತ ಹೇಳಿಕೆ ಅಂತೂ ಇಚ್ಛಿಸುವಂತು. ಆದ ಕಾರಣ ಪತ್ರಿಕೆ ಯಾವಾಗಲೂ ಕೂಡ ನಮ್ಮ ಸಂಸ್ಕೃತಿಯ ಪ್ರಬಲ ಶಕ್ತಿಯಾಗಿ ವೈವಿಧ್ಯತೆಯ ಏಕತೆಯನ್ನು ಉಳಿಸುವಲ್ಲಿ ವಿಭಿನ್ನ ಧರ್ಮ ಮತ ಜಾತಿ ಭಾವನೆಗಳ ಜನರನ್ನೆಲ್ಲ ಒಂದೇ ತಾಯಿಯ ಮಕ್ಕಳಂತೇಳಿ ಬಿಂಬಿಸುವಲ್ಲಿ ಪತ್ರಿಕೋದ್ಯಮ ದೊಡ್ಡ ಮಹತ್ವದ ಪಾತ್ರ ವಹಿಸ್ತದೆ. ಆ ಕೆಲಸವನ್ನು ಇವತ್ತು ವಾರ್ತಾ ಭಾರತಿ ಮಾಡ್ತಾರೆ ಎಂಬ ವಿಶ್ವಾಸನೆ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾವು ಇವತ್ತು ಪತ್ರಿಕೆಯನ್ನು ನಮ್ಮ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ಅದನ್ನು ನಾವು ಇವತ್ತು ಹೇಳ್ತಾ ಇದ್ದೇವೆ. ಬಹುಶಃ ನಾನು ಯಾವಾಗಲೂ ಮಾತು ಹೇಳ್ತಾ ಇದ್ದೆ, ಪತ್ರಿಕೆಗೆ ಮತ್ತು ರಾಜಕೀಯಕ್ಕೆ ವಿಶೇಷವಾದ ಒಂದು ಸಂಬಂಧ ಇದೆ. ಪತ್ರಿಕೆಯನ್ನು ಬಿಟ್ಟು ರಾಜಕಾರಣಿಗಳು ಇರ್ಲಿಕ್ಕಿಲ್ಲ, ರಾಜಕಾರಣ ಬಿಟ್ಟು ಪತ್ರಿಕೆಯವರು ಇರ್ಲಿಕ್ಕಿಲ್ಲ. ಇಬ್ಬರಿಗೆ ಕೂಡ ಬೋರ್ ಆಗುವಂತ ಕೆಲಸ ಗೊತ್ತಾಗ್ತದೆ. ಅದಕ್ಕಾಗಿ ಏನು ಬೇಕೇ ಬೇಕು, ಪದ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳೋದು. ಅದನ್ನ ವಿಶಿಷ್ಟವಾಗಿ ನಾವು ಹೇಳ್ಬೇಕಂತ ಹೇಳಿದ್ರೆ, ರಾಜಕೀಯ ಎಂಬ ಒಂದು ಕಣ್ಣು ಇವತ್ತು ಸಮಾಜದಲ್ಲ, ಪತ್ರಿಕೆ ಎಂಬ ಒಂದು ಕಣ್ಣು ಸಮಾಜದ ಎಲ್ಲ ಕಷ್ಟಗಳನ್ನು, ಜನರ ಸಮಸ್ಯೆಗಳನ್ನು, ಇನ್ನಿತ ವಿಚಾರಗಳನ್ನು ಪತ್ರಿಕೆ ನೋಡಿಕೊಂಡಿರುವಂತ ಒಂದು ಕಣ್ಣಾದ್ರೆ, ಇದಕ್ಕೆ ಪರಿಹಾರ ಕೊಡುವ ಇನ್ನೊಂದು ಕಣ್ಣೆ ಅದು ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ರಾಜಕೀಯ ಮತ್ತು ಪ್ರತಿನಿಧಿಗಳು ಹಾಗೂ ಬಹುಶಃ ಇವತ್ತು ನಮ್ಮ ಪತ್ರಿಕೆಯವರು ನಮ್ಮ ಸಮಾಜದ 2 ಕಣ್ಣಾಗಿ ಇವತ್ತು ಪ್ರತಿಬಿಂಬಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಯಾವಾಗ ಈ 2 ಕಣ್ಣು ಮುಚ್ಚುತ್ತದ ಆವಾಗ ಸಮಾಜ ಇವತ್ತು ಕತ್ತಲೆ ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಪರಸ್ಪರ ಒಂದು ಪ್ರೀತಿ ವಿಶ್ವಾಸ ಅಂತ ಇವತ್ತು ಇಟ್ಟುಕೊಂಡು ಸಾಮಾಜಿಕವಾದ ನೆಲೆಯಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಇವತ್ತು ಮುಂದೆ ಹೋಗುವುದು ಅದು ಸಮಾಜದ ಒಂದು ವಿಶಿಷ್ಟ ಸಮಾಜದ ಏಕತೆಗೆ, ಸೋದರತೆ, ಪ್ರೀತಿ ವಿಶ್ವಾಸಕ್ಕೆ ಒಂದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವ. ಸಂಸ್ಥೆಯಲ್ಲಿ ಉತ್ತಮವಾದ ಕೆಲಸ ಮಾಡಿದಾಗ ಅದನ್ನು ಕೂಡ ಜನರಿಗೆ ತೋರಿಸಿಕೊಂಡು ಉತ್ತಮ ಮಾಡಿ ಕೆಲಸ ಮಾಡಿದ ರಾಜಕಾರಣಿಗೆ ಜನಪ್ರತಿನಿಧಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹದ ಪತ್ರಿಕೆ ಕೂಡ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಾಗಾಗಿ ಅತ್ಯುತ್ತಮವಾಗಿ ಇನ್ನು ಯಾಕಂತ ಹೇಳಿದ್ರೆ MLA-ಗಳಿಗೆ MP-ಗಳಿಗೆ ತಳಮಟ್ಟದ ಮಾಡದೆ, ತಮ್ಮ ಆರೋಗ್ಯವನ್ನು ಕೂಡ ನೋಡದೆ, ತಮ್ಮ ಮಕ್ಕಳು ಮತ್ತು ಮನೆಯನ್ನು ಕೂಡ ಇವತ್ತು ಸರಿಯಾಗಿ ನೋಡದಂತ ಪರಿಸ್ಥಿತಿಯಲ್ಲಿ ಎಲ್ಲ ಜನಪ್ರತಿ 24 ಗಂಟೆ ಕೆಲಸ ಕೊಡುವಾಗ ಅವನು ಹೆಚ್ಚು ಕೆಲಸ ಮಾಡಿದ ಪ್ರೋತ್ಸಾಹ ಯಾವುದು? ನಿಮ್ಮ ಪ್ರೀತಿ ವಿಶ್ವಾಸವೇ ಇವತ್ತು ಪ್ರೋತ್ಸಾಹವಾಗಿದೆ. ಅಂತ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಯಾರು ಉತ್ತಮವಾಗಿ ಕೆಲಸ ಮಾಡ್ತಾರ ಅವರಿಗೆ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಕೂಡ ಅದು ಪತ್ರಿಕೆ ಇವತ್ತು ಜವಾಬ್ದಾರಿ. ನಾವು ಎಷ್ಟು ರಾಜಕಾರಣ ಟೀಕೆ ಮಾಡ್ತೇವೆ ಅಷ್ಟೇ ರಾಜಕಾರಣ ಮತ್ತು ಜನಪ್ರತಿ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಕೂಡ ಅದು ಪತ್ರಿಕೆ ಮತ್ತು ಸಮಾಜ ದೊಡ್ಡ ಮಟ್ಟದ ಜವಾಬ್ದಾರಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಉತ್ತಮವಾದ ಸಮಾಜ ಕಟ್ಟಲು ಬಹುಶಃ ಇವತ್ತು ಗಳಿಸಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇವತ್ತಿನ ಉದ್ಘಾಟನೆ ಒಂದು ವಾರ್ತಾ ಭಾರತಿ ಮತ್ತು ಪತ್ರಿಕೆ ಒಂದು ಉದ್ಘಾಟನೆ ಮಾತ್ರ ಕಲ್ಯಾಣ ಕರ್ನಾಟಕದಲ್ಲೆಲ್ಲ